ಏ ರವಿ, ನೆನ್ನೆ ಬಂಕ್ ಹಾಕಿದ್ದಕ್ಕೆ ಸ್ಕೂಲಲ್ಲೂ ಚೆನ್ನಾಗ್ ಬಿತ್ತು, ಮನೇಲೂ ಹಾಕೊಂಡ್ ಚೆನ್ನಾಗ್ ಕೊಡ್ತಿರು ಕಣೋ. ಇನ್ನಂತೂ ಬಂಕ್ ಹಾಕೋ ಪ್ಲಾನೇ ಮಾಡಬಾರ್ದು. ಸ್ಕೂಲಲ್ಲಿ ಟೀಚರ್ ಹೊಡೆದಿದ್ದು ನನಗೇನು ಅಷ್ಟು ನೋವಾಗ್ಲಿಲ್ಲ ಕಣೋ. ಇನ್ನು ಮನೆ ವಿಷಯ, ಮನೇಲಿ ಯಾರು ನನ್ನನ್ನ ಏನೂ ಕೇಳಲಿಲ್ಲ ಅಂತ ಹವಾ ಇಟ್ಟಿದ್ದೀನಿ ನಾನು. ಓಹೋ, ನಿನ್ನ ಸತ್ಯ ಹರಿಶ್ಚಂದ್ರನ ತುಂಡಲ್ವೇನೋ. ನೀನ್ ಎಷ್ಟು ಸತ್ಯ ಹೇಳ್ತೀಯ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ರಾತ್ರಿ ನೀನು ಕಿರ್ಚ್ತಾ ಇದ್ದಿದ್ದು ನಮ್ಮನೆವರೆಗೂ ಕೇಳಿಸ್ತಿತ್ತು. ಏನು, ನಾನು ಕಿರ್ಚು ಸೌಂಡ್ ಕೇಳ್ತಾ ಅಲ್ವಲ್ಲ? ಅದು ನನ್ ಮನೆ ಪಕ್ಕದ ಹುಡುಗನ ವಾಯ್ಸ್ ಕಣೋ. ಸಾಕ್ ನಿಲ್ಸು, ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಜಾಯಮಾನ ನಿಂದು. ನಡಿ ನಡಿ, ಸ್ಕೂಲ್ಗೆ ಹೋಗೋಣ. ಏನು ರವಿ, ಕ್ಲಾಸಲ್ಲಿ ಯಾರು ಕಾಣ್ತಾನೆ ಇಲ್ಲ, ನಾವೇನಾದ್ರೂ ಬೇಗ ಬಂದ್ಬಿಟ್ವಾ? ಹೌದಾ ಮಣಿ, ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದೀವಿ. ನಡಿ ಕೂತ್ಕೊಳ್ಳೋಣ, ಎಲ್ರು ಈಗ ಬರ್ತಾರೆ. ನಾನ್ ನೋಡ್ತಿರೋದು ನಿಜಾನ, ಇದು ಕನ್ಸ ನನ್ಸ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಏನೋ ಮಣಿ ರವಿ, ಇಷ್ಟು ಬೇಗ ಬಂದಿದ್ದೀರಾ? ಇವತ್ತು ಖಂಡಿತ ಮಳೆ ಬರುತ್ತೆ. ಯಾಕೆ ಜ್ಯೋತಿ ಕಿಂಡಲ್ ಮಾಡ್ತಾ ಇದೀಯಾ? ಯಾಕೆ ನಾವ್ ಬೇಗ ಬರ್ಬಾರ್ದಾ? ನಿನ್ ಮಾತ್ರ ಟಾಪರ್ ಆದ್ರೆ ಸಾಕಾ? ಅಯ್ಯೋ, ಯಾಕೋ ರವಿ ಕೋಪ ಮಾಡ್ಕೊತಿದ್ಯಾ? ನನ್ನ ಮ್ಯಾಥ್ಸ್ ಟೀಚರ್ ಚೆನ್ನಾಗಿ ಹೊಡೆದ್ರಲ್ವಾ, ಇವತ್ತು ನೀವು ಬಂಕ್ ಹಾಕ್ತೀರಾ ಅನ್ಕೊಂಡೆ. ಅಯ್ಯೋ ಅಯ್ಯೋ, ಏ ಜ್ಯೋತಿ, ಆ ಏಟೆಲ್ಲ ನಮ್ಗೆಲ್ಲ ಒಂದು ಮ್ಯಾಟ್ರೇ ಅಲ್ಲ. ಬಂಕ್ ಹಾಕ್ಲಿಕ್ಕೆ ನಮಗೂ ಒಂದೊಂದು ರೀಸನ್ ಇರುತ್ತೆ. ಇಂಟರ್ವ್ಯೂ ಮಾಡಿದ್ ಸಾಕು, ಬಂದು ಕೂತ್ಕೋ. ಏ ರವಿ, ಇವತ್ತೇನಾದ್ರೂ ಹೋಮ್ವರ್ಕ್ ಏನಾದ್ರೂ ಕೊಟ್ಟಿದಾರಾ? ಅಯ್ಯೋ ಅಯ್ಯೋ, ನಿನಗೆ ಗೊತ್ತಿಲ್ಲದ ಮೇಲೆ ನನಗೆ ಹೇಗೋ ಗೊತ್ತಿರತ್ತೆ. ಅದಲ್ಲ ನೋಡು, ಪಕ್ಕದಲ್ಲಿ ಸುಮೇಶ್ ಇದ್ದಾನೆ, ಅವನ ಕೇಳಿ ನೋಡು, ಗೊತ್ತಿರುತ್ತೆ. ಹೇ ಸುಮೇಶ್, ಯಾವ್ದಾದ್ರು ಟೀಚರ್ಸ್ ಹೋಮ್ವರ್ಕ್ ಕೊಟ್ಟಿದ್ದಾರಾ? ನನ್ನ ಬಿದ್ದ ಏಟಿಗೆ ಎಲ್ಲ ಮರ್ತೋಗಿದೆ, ಹೇಳೋ ಸ್ವಲ್ಪ. ಅಯ್ಯೋ, ನಾನು ಅರ್ಧಂಬರ್ಧ ಕೇಳಿಸ್ಕೊಂಡು ಏನೋ ಬರ್ತಿದ್ದೀನಿ, ಅಷ್ಟೇನು ಪರ್ಫೆಕ್ಟ್ ಆಗಿಲ್ಲ ಕಣ್ರು. ಅಲ್ಲೋಡಲ್ಲಿ ನಮ್ಮ ಕ್ಲಾಸ್ ಟಾಪರ್ ಜ್ಯೋತಿ ಇದ್ದಾಳಲ್ವ, ಅವಳನ್ನೇ ಕೇಳ್ರು. ಏ ರವಿ, ಈ ಗೂಬೆ ನನ್ನ ಮಗ ಸುಮೇಶ್ಗೂ ಏನೂ ಗೊತ್ತಿಲ್ಲ, ನೀನು ಜ್ಯೋತಿನ ಕರೆಯೋ, ಕೇಳೋಣ. ಜ್ಯೋತಿ, ಹೇ ಜ್ಯೋತಿ. ಅಯ್ಯೋ, ಎಷ್ಟು ಕರೆದ್ರೂ ಕಿವಿನೇ ಕೇಳಿಸಲ್ಲ ಇವಳಿಗೆ. ಜ್ಯೋತಿ, ಹೇ ಜ್ಯೋತಿ. ಏನೋ ರವಿ, ಏನಾಯ್ತು, ಯಾಕೆ ಕರೆದೆ? ಹಾ ಜ್ಯೋತಿ, ನಿನ್ನೆ ನಾವು ಸ್ವಲ್ಪ ಮೂಡೌಟಲ್ಲಿದ್ವಾ, ಯಾವ ಕ್ಲಾಸಲ್ಲೂ ಸರಿಯಾಗಿ ಕೇಳಿಸ್ಕೊಂಡೇ ಇಲ್ಲ ಕಣೆ. ಯಾವ್ದಾದ್ರು ಟೀಚರ್ಸ್ ಹೋಮ್ವರ್ಕ್ ಕೊಟ್ಟಿದ್ದಾರೆ ಹೇಳಿ ಸ್ವಲ್ಪ. ಹಾ, ಕನ್ನಡ ಸರ್ ಪದ್ಯ ಕಲ್ತ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ, ಎರಡೆರಡು ಸಲ ಬರ್ಕೊಂಡು ಬರ್ಲಿಕ್ಕೂ ಹೇಳಿದ್ದಾರೆ. ಇನ್ನು ಇಂಗ್ಲಿಷ್ ಮ್ಯಾಮ್ ಲೆಟರ್ ರೈಟಿಂಗ್ ಕಲ್ತ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ಕಣ್ರು. ಇಂಗ್ಲಿಷ್ ಲೆಟರ್ ರೈಟಿಂಗ್ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೋದು ಜ್ಯೋತಿ, ಆದರೆ ಕನ್ನಡ ಪದ್ಯ, ಯಾವ ಪದ್ಯ ಹೇಳಿದ್ದಾರೆ ಸರ್? ಪದ್ಯ, ಹೊಸ ಹಾಡು ಮತ್ತು ಪಾರಿವಾಳ. ಅಯ್ಯೋ ರವಿ, ನಮ್ಮ ರಂಜಿತ್ ಸರ್ ಚೆನ್ನಾಗೇ ಮಾತಾಡ್ತಾರೆ, ಆದರೆ ಟೆಸ್ಟ್ ಎಲ್ಲ ಕೊಟ್ಟರೆ ಚೆನ್ನಾಗಿ ಬರೆಯದೇ ಇದ್ರೆ ನಮ್ಮ ಬೆಂಡೆ ಹತ್ತಿ ಬಿಡ್ತಾರೆ ಕಣೋ. ಬಾರೋ ಕಲಿಯೋಣ. ಮಣಿ, ಕಲಿಯೋಕೆ ನನಗೂ ಮನಸ್ಸಿದೆ, ಆದರೆ ಟೆಕ್ಸ್ಟ್ ಬುಕ್ಕೇ ಇಲ್ವಲ್ಲ, ನಿನ್ನ ಹತ್ರ ಇದೆಯೇನೋ? ಅಯ್ಯೋ, ನೀನು ತರ್ತೀಯ ಅಂತ ನಾನು ತರಲಿಲ್ಲ, ಇರು ಸುಮೇಶ್ನ ಕೇಳ್ತೀನಿ. ಏ ಸುಮೇಶ್, ನೀನು ಟೆಕ್ಸ್ಟ್ ಬುಕ್ ತೆಗೆದು ಟೇಬಲ್ ಮೇಲೆ ಇಡೋ. ನಾವಿಬ್ರು ಟೆಕ್ಸ್ಟ್ ಬುಕ್ ತರಲಿಲ್ಲ ಕಣೋ, ಹೆಲ್ಪ್ ಮಾಡೋ ಸ್ವಲ್ಪ. ಸೆಕೆಂಡ್ ಪೀರಿಯಡ್ ಸರ್ ಬಂದರೆ ನಮ್ಮ ಬೆಂಡೆತ್ತು ಬಿಡ್ತಾರೆ, ಅಷ್ಟೊತ್ತಿಗಾಗಲೇ ಪದ್ಯವನ್ನು ಕಲ್ತು ಬಿಡೋಣ ಅಂತ. ರವಿ, ಟೆಕ್ಸ್ಟ್ ಬುಕ್ ಸಿಕ್ತು ಕಣೋ, ಬಾ ಕಲಿಯೋಣ. ಮಣಿ, ನನಗೆ ಸ್ವಲ್ಪ ಓದೋದಕ್ಕೆ ಕಷ್ಟ ಆಗುತ್ತೆ ಕಣೋ, ನೀನು ಓದು, ನಾನು ಕೇಳಿಸ್ಕೊಳ್ತೀನಿ. ಸರಿ, ಮೊದಲು ನಾವು ಹೊಸ ಹಾಡು ಪದ್ಯವನ್ನು ಕಲ್ತು ಬಿಡೋಣ. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು. ನೀನು ಒಂದ್ಸಲ ಹೇಳೋ. ಹೇ, ನೀನು ಒಂದೆರಡು ಸಲ ಜೋರಾಗಿ ಓದೋ, ನನಗೆ ಅರ್ಥ ಆಗುತ್ತೆ.